ನಮಸ್ತೆ. ಅಂಚೆಗೆ ಹೋಗದ ಪತ್ರ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ನಿಮ್ಮ ಮಿತ್ರರನ್ನು ತೋರಿಸಿ, ನೀವು ಎಂಥವರೆಂಬುದನ್ನು ನಾನು ಹೇಳಬಲ್ಲೆ. ನಾವು ಯಾರ ಜೊತೆಲಿರ್ತೀವಿ ಅನ್ನೋದು ನಾವೇನು ಅನ್ನೋದನ್ನು ಜನ ನೋಡ್ಬೋದು, ಜನಕ್ಕೆ ಅರ್ಥ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಏನೇನು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡೋಣ. ಒಂದು ಹುಡುಗಿ ಲೈಫ್ನ ಗುರಿಗಳ ಬಗ್ಗೆ, ಸಾಧನೆಯ ಬಗ್ಗೆ, ಭವಿಷ್ಯದ ಬಗ್ಗೆ ತುಂಬ ಚೆನ್ನಾಗಿ ಕಾನ್ಫಿಡೆನ್ಸ್ ಆಗಿ ಆರಾಮಾಗಿ ಮಾತಾಡಿದ್ಲಂತೆ. ಅವಳಿಗೆ ಚೆನ್ನಾಗಿ ಗೊತ್ತಿತ್ತಂತೆ ಟೈಮ್ ಮತ್ತು ಎನರ್ಜಿನ, ಸಮಯ ಮತ್ತು ಶಕ್ತಿಯನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು ನಾನು ಅನ್ನೋದು. ಇದು ಒಂದಿನ ಅವಳು ಮಾತಾಡಿದ್ಲಂತೆ. ನೆಕ್ಸ್ಟು ಬೆಳಗ್ಗೆ ಆ ಹುಡುಗಿ ಎದ್ದಾಗ ಮೊಬೈಲ್ ಇಟ್ಕೊಳ್ಳೋಕೆ ಹೋದ್ಲಂತೆ. ಆ ಹುಡುಗಿಗೆ ನೆನಪಾಯ್ತಂತೆ, ನಾನು ಜೀವನದಲ್ಲಿ ಬೆಳವಣಿಗೆ ಹೊಂದಕ್ಕೆ ಹೋಗ್ತಾ ಇದ್ದೀನಿ, ಅಭಿವೃದ್ಧಿ ಹೊಂದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಬೆಳವಣಿಗೆಗೆ ಬೇಡವಾಗಿರುವಂಥದ್ದು, ನನ್ನ ಬೆಳವಣಿಗೆಯನ್ನು ಕಡಿಮೆ ಮಾಡುವಂಥದ್ದು, ನನ್ನ ಸಮಯ ಮತ್ತು ಶಕ್ತಿಯನ್ನು ವೇಸ್ಟ್ ಮಾಡುವಂತಹ ಕೆಲಸಗಳನ್ನು ನಾನು ಮಾಡಬಾರ್ದು ಅಂತ ಹೇಳಿ ನಿರ್ಧಾರ ಮಾಡಿದ್ಲಂತೆ. ಸಿನಿಮಾ ನೋಡ್ತಾ ಇದ್ಲಂತೆ, ಬೇಡವಾಗಿರೋದೆಲ್ಲ ನೋಡ್ತಾ ಇದ್ಲಂತೆ, ಆದರೆ ಸಾಧನೆ ಮಾಡಬೇಕು ಅಂತ ಕೂಡ ಇತ್ತಂತೆ. ಆಗ ಆ ಹುಡುಗಿ ನಿರ್ಧಾರ ಮಾಡಿದ್ಲಂತೆ, ಇಲ್ಲ, ನಾನು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋ ಒಂದೇ ಒಂದು ನಿರ್ಧಾರ ತಗೊಂಡ್ಲಂತೆ. ಆ ನಿರ್ಧಾರ ತಗೊಂಡಿದ್ದು 24 ಗಂಟೆಯಲ್ಲಿ ಆ ಹುಡುಗಿಯಲ್ಲಿ ಬದಲಾವಣೆಗಳು ಸ್ಟಾರ್ಟ್ ಆಯ್ತಂತೆ. ಅಂದರೆ ಯಾವ ಥರ ಬದಲಾವಣೆ ಅಂದರೆ, ಅವಳಿಗೆ ಹಿಂದೆ ಇದ್ದಂಥ ಫ್ರೆಂಡ್ಸ್ಗಳಿಗೂ ಮುಂದೆ ಇರೋವಂಥ ಅವಳು ನಿನ್ನೆ ತನಕ ಇದ್ದಂಥ ಫ್ರೆಂಡ್ಸ್ಗಳಿಗೂ ಅವಳು ನಿರ್ಧಾರ ಮಾಡಿದ ಮೇಲೆ ಅವತ್ತು ಅವಳು ಭೇಟಿ ಮಾಡಿದಂಥ ಜನಗಳಿಗೂ ವ್ಯತ್ಯಾಸ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವಳು ಸಾಧನೆ ಬಗ್ಗೆ, ಗುರಿ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂದರೆ, ಸಾಧನೆ ಮತ್ತು ಗುರಿಗಳ ಬಗ್ಗೆ ಮಾತಾಡುವಂಥ ಫ್ರೆಂಡ್ಸ್ಗಳು, ಅಂಥ ಜನಗಳ ಜೊತೆ ಇವಳು ಬೆರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ. ಯಾವುದು ಇವಳಿಗೆ ನನ್ನ ಗ್ರೋತ್ ಯಾವುದಿದೆ ಅಂತ ನೋಡೋಕ್ಕೆ ಸ್ಟಾರ್ಟ್ ಆದಾಗ, ಯಾರು ಅಭಿವೃದ್ಧಿಯ ಬಗ್ಗೆ, ಜೀವನದ ಭವಿಷ್ಯದ ಬಗ್ಗೆ, ಉನ್ನತ ಕನಸುಗಳ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ, ಯಾರು ಕೆಲಸ ಮಾಡ್ತಿದ್ದಾರೆ, ಅವ್ರನ್ನ ಭೇಟಿ ಮಾಡೋಕ್ಕೆ ಶುರು ಮಾಡಿದ್ಲಂತೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಆಲೋಚನೆ ಮತ್ತು ನಮ್ಮ ಕೆಲಸ ಏನಿರುತ್ತೆ ಆ ತಕ್ಕನಂತೆ ನಾವು ಒಂದು ಫ್ರೆಂಡ್ಸ್ ಗ್ರೂಪನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಒಂದು ಸ್ಪಿರಿಚುವಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು. ನಮಗೆ ಫ್ರೀಕ್ವೆನ್ಸಿ ಮ್ಯಾಚ್ ಆದ್ರೇ ಅಲ್ಲಿ ಆ ಕೆಲಸ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಹಾಗಾಗಿ ಜಸ್ಟು ಆ ಹುಡುಗಿ ನಿರ್ಧಾರ ಮಾಡಿದ್ದಷ್ಟೇ, ನಾನು ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂತ. ತಕ್ಷಣ ಆ ಹುಡುಗಿ ಮೀಟ್ ಮಾಡಿದಂಥ ಎಲ್ಲ ವ್ಯಕ್ತಿಗಳು ಕೂಡ ನಿನ್ನೆ ಇದ್ದಂಥ ಯಾವ ಫ್ರೆಂಡ್ಸು ಕೂಡ ಇರಲಿಲ್ವಂತೆ. ಅಂದರೆ ನಮ್ಮ ಆಲೋಚನೆಗೆ ತಕ್ಕಂತೆ ನಾವು ಒಂದು ಗುಂಪನ್ನು ಮಾಡ್ಕೋಬೇಕು, ಸ್ನೇಹಿತರನ್ನ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವ್ರು ಯಾಕೆ ಇದನ್ನು ಹೇಳ್ತಿದ್ದಾರೆ ಅಂತಂದರೆ, ಪರಿಸರ ಅಂದರೆ ಜನರು ಖಡ್ಗದ ಥರ, ಚಾಕು ಅಂತ ಅಂದ್ಕೊಳ್ಳೋಣ, ಚಾಕು ಥರ ತುಂಬ ಶಾರ್ಪ್ ಇರುತ್ತೆ. ಆ ಒಂದು ಜನಗಳು ನಮ್ಮ ಒಂದು ಲೈಫಲ್ಲಿ ನ್ಯೂನ್ಯತೆಗಳು ಅಂತ ಅಂದ್ಕೊಳ್ಳೋಣ. ಅಂದರೆ ನಮ್ಮ ಜೀವನದಲ್ಲಿ ಇರುವಂತಹ ನ್ಯೂನ್ಯತೆಗಳನ್ನು ಕಟ್ ಮಾಡೋಕ್ಕೂ ಕೂಡ ಆ ಜನಗಳು ನಮಗೆ ಹೆಲ್ಪ್ ಆಗ್ತಾರಂತೆ. ಇನ್ನು ಕೆಲವು ಜನಗಳು ನಮ್ಮನ್ನು ಚುಚ್ಚಿ ಸಾಯಿಸ್ತಾರಂತೆ. ಚಾಕು ಥರ ಪರಿಸರ ಅಂತ ಹೇಳ್ತಿದ್ದಾರೆ. ಅಂದರೆ ಜನಗಳು ಚಾಕು ಥರ ನಮ್ಮಲ್ಲಿ ಬೇಡವಾಗಿರೋದನ್ನು ಕಟ್ ಮಾಡಿ ತೆಗಿಯೋಕ್ಕೂ ಉಪಯೋಗಿಸ್ತಾರೆ, ಆ್ಯಂಡ್ ನಮ್ಮನ್ನು ಚುಚ್ಚಿ ಸಾಯಿಸೋಕ್ಕೂ ಕೂಡ ರೆಡಿ ಇರ್ತಾರೆ. ಹಾಗಿದ್ದಾಗ ನಾವು ಯಾವ ಥರದ ಪರಿಸರದ ಜೊತೆ ಇರಬೇಕು, ನೀವು ಯೋಚನೆ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇವತ್ತು ಹೇಗಾಗಿದೆ ಮನುಷ್ಯನ ಮನಸ್ಸು ಅಂದರೆ, ಜನಗಳ ಒಂದು ಯೋಚನೆ, ಜನಗಳ ಒಂದು ಕೆಲಸಗಳೇನಿರುತ್ತೆ ಅದನ್ನೆಲ್ಲ ಕೂಡ ಅವರು ಅದನ್ನು ಇನ್ನೊಬ್ಬರ ಹತ್ರನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ನೀವು ಎಂಥವ್ರ ಹತ್ರ ಹೋಗಬೇಕು ಅಂದರೆ, ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡೋ ಜನರ ಹತ್ರ ಇದ್ದರೆ ನಿಮ್ಮಿಂದ ಅದನ್ನು ಅವರು ಹೊರಗಡೆ ತೆಗಿತಾರೆ. ನೀವು ಅದಕ್ಕೆ ಸಂಬಂಧಪಟ್ಟಿಲ್ಲದೆ ಇರುವಂಥ ವ್ಯಕ್ತಿಗಳ ಜೊತೆ ಇದ್ದರೆ ನಿಮಗೆ ಬೇಡವಾಗಿರೋದನ್ನು ಅವರು ಹೊರಗಡೆ ತೆಗಿತಾರೆ. ಅಂದರೆ ನಾವು ಯಾರ ಜೊತೆಲಿ ಇರ್ತೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆಯೇ ನಾವು ನಿನ್ನೆ ಹೇಗಿದ್ವಿ ಅದು ನಮ್ಮನ್ನು ಇವತ್ತು ನಾವು ಹೇಗಿದ್ದೀವಿ ಅನ್ನೋದನ್ನು ಕ್ರಿಯೇಟ್ ಮಾಡಲ್ಲ. ಬರೀ ಅದು ಒಂದೇ ಮಾಡಲ್ಲ, ನಾವು ಯಾರ ಜೊತೇಲಿ ಇದ್ದೀವಿ ಅನ್ನೋದು ಕೂಡ ನಮ್ಮ ಭವಿಷ್ಯವನ್ನು ಕ್ರಿಯೇಟ್ ಮಾಡುತ್ತೆ. ನಮ್ಮ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಾವು ಯಾರ ಜೊತೇಲಿ ಇರಬೇಕು ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಪ್ರತಿ ಸಲ ಇದು ಮುಗಿದ ಮೇಲೆ ನಾವೆಲ್ಲರೂ ಯೋಚನೆ ಮಾಡೋಣ ನಮ್ಮ ಒಂದು ಗ್ರೂಪ್ ಹೇಗಿದೆ ಅಂತ. ನೆಕ್ಸ್ಟು ಅವರೊಂದು ಸ್ಟೋರಿ ಮೂಲಕ ಇಲ್ಲಿ ನಮಗೆ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ. ಅದೇನೆಂದರೆ,
ಒಬ್ಬ ವ್ಯಕ್ತಿ ದಿನಾ ದೇವಸ್ಥಾನಕ್ಕೆ ಹೋಗ್ತಿದ್ನಂತೆ, ದೇವಸ್ಥಾನದ ಸೇವೆಗಳನ್ನು ಮಾಡ್ತಿದ್ನಂತೆ. ಅಲ್ಲಿ ಅವನ್ನೆಲ್ಲ ಕೆಲಸ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗೋದು ಆ ವ್ಯಕ್ತಿಯ ಅಭ್ಯಾಸ ಆಗಿತ್ತಂತೆ. ಇದನ್ನು ಒಬ್ಬರು ಸ್ವಾಮೀಜಿ ಗಮನಿಸ್ತಾ ಇದ್ರಂತೆ. ಸಡನ್ನಾಗಿ ಆ ವ್ಯಕ್ತಿ ಬರೋದನ್ನ ಬಿಟ್ಬಿಟ್ನಂತೆ. ಆ ಸ್ವಾಮೀಜಿ ಎಲ್ಲಿ ಹುಡುಗ ಯಾಕೋ ಬರ್ತಾ ಇಲ್ವಲ್ಲ ಅಂದ್ಬಿಟ್ಟು ಆ ಹುಡುಗನ ಮನೇನ ಹುಡುಕೊಂಡು ಹೋದ್ರಂತೆ. ಸಿಕ್ಕಾಪಟ್ಟೆ ಚಳಿ ಇತ್ತಂತೆ ಅವತ್ತು. ಅವ್ರ ಮನೆಗೆ ಹೋದ ತಕ್ಷಣ ಹುಡುಗ ಶಾಕ್ ಆದ್ನಂತೆ. ಏನಪ್ಪ ನಮ್ಮನೆಗೆ ಸ್ವಾಮೀಜಿ ಬಂದಿದ್ದಾರೆ ಅಂತ. ಸ್ವಾಮೀಜಿ ನಮ್ಮನೆಗೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ತುಂಬ ಎಕ್ಸೈಟ್ಮೆಂಟಲ್ಲಿ ಒಳಗಡೆ ಕರೆದು ಎಲ್ಲ ಕ್ಲೀನ್ ಮಾಡಿ ಚೇರ್ ಕೊಟ್ಟು ಕೂರಿಸಿದ್ರಂತೆ. ಇವ್ರು ಏನು ಮಾಡ್ತಾ ಇದ್ನಂತೆ ಈ ಹುಡುಗ, ಈ ಚಳಿಗೆ ನಾವು ಕಾಯಿಸ್ಕೋತೀವಿ ಅಲ್ಲ, ಬಿಸಿ ಕಾಯಿಸ್ಕೋತೀವಿ ಅಲ್ಲ, ಆ ಥರ ಸೌದೆಗಳನ್ನೆಲ್ಲ ಇಟ್ಬಿಟ್ಟು ಬಿಸಿ ಕಾಯಿಸ್ತಾ ಕೂತಿದ್ನಂತೆ. ಸ್ವಾಮೀಜಿ ಹೋದ್ರಂತೆ. ಸ್ವಾಮೀಜಿ ಹೋಗ್ಬಿಟ್ಟು ಸುಮ್ಮನೆ ಕೂತ್ರಂತೆ. ಇವನು ಕೂಡ ಇದೇನಪ್ಪ ಸಡನ್ನಾಗಿ ಬಂದಿದ್ದಾರೆ ಅಂದ್ಬಿಟ್ಟು ಅವ್ರನ್ನೇ ನೋಡ್ತಾ ಇವನು ಸುಮ್ಮನೆ ಕೂತ್ನಂತೆ. ತಕ್ಷಣ ಸ್ವಾಮೀಜಿ ಏನು ಮಾಡಿದ್ರಂತೆ, ಆ ಒಂದು ಬೆಂಕಿ ಕಾಯಿಸ್ತಾ ಇದ್ದಂಥ ಒಂದು ಸೌದೆನ ತೆಗೆದ್ಬಿಟ್ಟು ಹೊರಗಡೆ ಇಟ್ರಂತೆ. ಅದು ಸೌದೆ ಜೊತೆಗಿದ್ದಾಗ ತುಂಬ ಜೋರಾಗಿ ಉರಿತಾ ಇತ್ತಂತೆ ಬೆಂಕಿಯಲ್ಲಿ. ಅದನ್ನು ತೆಗೆದು ಆಚೆ ಇಟ್ರಂತೆ. ಸೊ ಆಚೆ ಇಟ್ಟ ಮೇಲೆ ಆ ಕೋಲ್ಡ್ಗೆ ತುಂಬ ತುಂಬ ಅಂದರೆ ತುಂಬ ಈ ತಣ್ಣಗಿತ್ತಂತೆ. ಅದು ಕಡಿಮೆ ಆಯ್ತಂತೆ. ಅಂದರೆ ಆ ಬೆಂಕಿ ಕಡಿಮೆ ಆಗ್ತಾ 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 ಹೋಯ್ತಂತೆ. ಹಾಗೆ ನಿಧಾನವಾಗಿ ಹಾರಕ್ಕೆ ಸ್ಟಾರ್ಟ್ ಆಯ್ತಂತೆ. ಜೋರಾಗಿ ಗಾಳಿ ಬಂದಾಗ ಅದು ಹಾರಕ್ಕೆ ಸ್ಟಾರ್ಟ್ ಆಯ್ತಂತೆ. ಒಟ್ಟಿಗೆ ಇದ್ದಂಥ ಸೌದೆಗಳು ಉರಿತಾನೇ ಇದೆ, ಬಟ್ ಒಂಟಿ ಸೌದೆ ಆಚೆ ತೆಗ್ದಿಟ್ರಲ್ವಾ, ಆ ಗ್ರೂಪಿಂದ ತೆಗೆದು ಆಚೆ ಇಟ್ರಲ್ವಾ, ಆ ಸೌದೆ ಅಂದರೆ ನಂದೋಯ್ತಂತೆ. ಅಂದರೆ ಅದು ಉರಿಯೋದು ಸ್ಟಾಪ್ ಆಗ್ತಾ ಹೋಯ್ತಂತೆ. ಮತ್ತೆ ತೆಗೆದು ಅದನ್ನು ಅದ್ರೊಳಗಡೆ ಇಟ್ರಂತೆ. ಮತ್ತೆ ಅದು ಉರಿಯೋಕ್ಕೆ ಸ್ಟಾರ್ಟ್ ಆಯ್ತಂತೆ. ಮತ್ತೆ ತೆಗೆದು ಹೊರಗಡೆ ಇಟ್ರಂತೆ. ಮತ್ತೆ ಅದು ಉರಿಯೋದು ಸ್ಟಾಪ್ ಆಗೋಕ್ಕೆ ಸ್ಟಾರ್ಟ್ ಆಯ್ತಂತೆ. ಸೊ ಇದನ್ನು ನೋಡ್ತಂತ ಹುಡುಗ ನೋಡ್ತಾನೇ ಇದ್ನಂತೆ. ಆಗ ಗುರುಗಳು ಹೊರಟ್ರಂತೆ. ತಕ್ಷಣ ಹುಡುಗ ಏನು ಗುರುಗಳೇ, ಏನು ನಂಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರಂತೆ. ಆಗ ಆ ಹುಡುಗ ಹೇಳಿದ್ರಂತೆ ಏನಂತ ಅಂದರೆ, ನೀವು ಏನು ಇವತ್ತು ಆ ಸೌದೆನ ಹೊರಗಡೆ ತೆಗ್ದಿಟ್ಟಿದ್ದು, ನಾನು ಯಾಕೆ ಈ ಸೌದೆನ ಹೊರಗಡೆ ತೆಗ್ದಿಟ್ಟೆ ಅಂತ ಅಂದರೆ, ನೀನು ದಿನ ನಿನ್ನ ಕೆಲಸನ ಮುಗಿಸಿ ದೇವಸ್ಥಾನಕ್ಕೆ ಬಂದು ನಿನ್ನ ಕಾಯಕನ, ನಿನ್ನ ಕೆಲಸನ ದಿನ ಒಂದು ರೊಟೀನ್ ಮಾಡಿಕೊಂಡು ಬಂದು ಮನೆಗೆ ಹೋಗ್ತಾ ಇದ್ದೆ. ಸುಮಾರು ದಿನದಿಂದ ಬಂದಿಲ್ಲ. ಸೊ ನೀನು ಎಷ್ಟು ವೀಕ್ ಆಗಿದ್ಯಾ ಅಂತ ನನಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರಂತೆ. ಯಾಕಂದರೆ ಈ ಹುಡುಗ ತುಂಬಾ ಬೇಜಾರಾಗಿದ್ದಂತೆ. ಸೊ ಅವನು ನನ್ನ ಮನಸ್ಸಿಗೆ ಏನೋ ಬೇಜಾರಾಗಿತ್ತು, ಅದಕ್ಕೆ ನಾನು ಎಲ್ಲೂ ಹೋಗೋದನ್ನು ಬಿಟ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ಟೆ ಅಂತ ಅನ್ನಂತೆ. ಆಗ ಅವ್ರು ಹೇಳಿದ್ರಂತೆ, ಈ ಸೌದೆ ಥರ ನೀನು ಉರಿತಾ ಇರೋ ಬೆಂಕಿಯಲ್ಲಿ ನಿನ್ನನ್ನು ಇಟ್ಟಾಗ ನೀನು ಉರಿತಾನೇ ಇರ್ತೀಯ. ಅಂದರೆ ದಿನನಿತ್ಯ ನಿನ್ನ ಮನಸ್ಸಿಗೆ ಏನೋ ಒಂದು ಘಾಸಿ ಆಯಿತು ಅಂತ ಹೇಳಿಬಿಟ್ಟು ನಿನ್ನ ಕೆಲಸನ ನೀನು ಸ್ಟಾಪ್ ಮಾಡಬಾರ್ದು, ನಿನ್ನ ಕಾಯಕನ್ನು ನೀನು ಬಿಡಬಾರ್ದು. ನೀನು ಮಾಡುವಂಥ ಕೆಲಸಗಳನ್ನು ನೀನು ಮಾಡಬೇಕು, ನಿರಂತರವಾಗಿ ಮಾಡಬೇಕು. ಆ ಕೆಲಸನೇ ನನ್ನ ಮನಸ್ಸಿನ ಗೊಂದಲವನ್ನು, ಮನಸ್ಸಿನ ಘಾಸಿಯನ್ನು ಕ್ಲೀನ್ ಮಾಡುತ್ತೆ. ಏನೂ ಮಾಡದೇ ಇದ್ದರೆ ಏನಾಗುತ್ತೆ ಅಂದರೆ, ನೀನು ಕೂಡ ಈ ಬೆಂಕಿಯಿಂದ ಹೇಗೆ ಆ ಸೌದೆನ ಹೊರಗಡೆ ತೆಗ್ದಿಟ್ರೆ ಅದು ಫುಲ್ಲು ಹಾರೋಗುತ್ತೋ, ಹಾಗೆ ನೀನು ಕೂಡ ಆ ಒಂದು ಕೆಲಸದಿಂದ, ಆ ಗ್ರೂಪಿಂದ ಮಾಡುವಂಥ ಕೆಲಸದಿಂದ ನೀನು ಹೊರಗಡೆ ಎತ್ತಿಟ್ರೆ ನೀನು ಕೂಡ ಹೀಗೆ ಡಲ್ಲಾಗಿ ಹೋಗ್ತೀಯ. ಹಾಗಾಗಿ ಯಾವಾಗಲೂ ಆ ಗುಂಪಲ್ಲಿ ಇರು. ಅಂದರೆ ನಿನ್ನ ದಿನನಿತ್ಯದ ಕೆಲಸಗಳು, ದಿನನಿತ್ಯ ನೀನು ಏನು ಮಾಡ್ತಾ ಇದೆಯಾ, ನಿನಗೇನು ಖುಷಿ ಕೊಡ್ತಿದೆ, ಅವ್ರ ಜೊತೆಲೇ ಇರಬೇಕು ನೀನು ಅನ್ನೋದನ್ನು ಹೇಳಿದ್ರಂತೆ. ಇದಾದ ಮೇಲೆ ಆ ಹುಡುಗಂಗೆ ಅರಿವಾಯ್ತಂತೆ, ಗುರುಗಳಾಗಿರೋದಕ್ಕೆ ನನಗಿದನ್ನು ಬಂದು ಅರಿವು ಮಾಡಿಸಿದ್ರು ಅಂತ. ಸೊ ಇಲ್ಲಿ ನಾವೇನು ನೋಡ್ಬೋದು ಅಂದರೆ, ಅದೇ ಹುಡುಗ ದಿನ ಹೋಗೋದನ್ನ ಎಷ್ಟೋ ಜನ ನೋಡಿರ್ತಾರೆ, ಬಟ್ ಅದನ್ನು ಏನೂ ಮಾತಾಡಿರಲ್ಲ ಅವ್ರ ಹತ್ರ, ಏನೂ ಹೇಳಿರಲ್ಲ ಅವ್ರ ಹತ್ರ. ಕರೆಕ್ಟ್ ಅಲ್ವಾ? ಅಂದರೆ ಯಾಕೋ ಹೋಗ್ತಾ ಇದ್ದ, ಸುಮ್ಮನಾಗ್ಬಿಟ್ಟ ಬಿಡು ಅಂತ ಅನ್ಕೋತಾರೆ. ಅಥವಾ ಯಾಕಪ್ಪ ಹೋಗು, ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಯಾರೂ ಕೂಡ ಜೀವನದ ಪಾಠವನ್ನು ಅರ್ಥ ಮಾಡಿಸೋಲ್ಲ. ಅದಕ್ಕೋಸ್ಕರ ನಾವು ಯಾವುದೇ ಜೊತೆಲಾಗಿರ್ಬೋದು, ನಮ್ಮ ಜೀವನದಲ್ಲಿ ನಾವು ಬೆಳಿಬೇಕು ಅಂದರೆ ಕೆಲವೊಂದು ಗುಂಪುಗಳ ಜೊತೆ ನಾವಿರಬೇಕು. ನಮಗೆ ಯಾರು ಜೀವನದ ಪಾಠಗಳನ್ನು ಹೇಳ್ತಾರೆ ಅಂಥ ಗ್ರೂಪ್ ಜೊತೆ, ಅಂಥ ಫ್ರೆಂಡ್ಸ್ಗಳ ಜೊತೆ ನಾವು ಫ್ರೆಂಡ್ಶಿಪ್ ಮಾಡಬೇಕು. ಯಾರು ನನಗೇನೂ ಬೈಯಲ್ಲ, ನನ್ನನ್ನೇನೂ ಕೇಳಲ್ಲ, ಆ ಥರದ ಗ್ರೂಪಲ್ಲ ನಾವು ಮಾಡಬೇಕಾಗಿರೋದು. ನಮ್ಮನ್ನು ತೀಡೋ ಅಂಥವ್ರ ಜೊತೆ ನಾವಿರಬೇಕು. ನಾವು ಏನು ಹೇಳ್ತಾರೆ, ಸಾಧಕರ ಜೊತೆ ಇರಬೇಕು ಅಂತ ಹೇಳಿ ಇವರು ಹೇಳ್ತಾ ಇರೋದು. ಆ್ಯಂಡ್ ಅದಕ್ಕೆ ಅವರು ಒಂದು ಸೆಂಟೆನ್ಸ್ ಹೇಳ್ತಾ ಇದ್ದಾರೆ, ಯಾರು ಪ್ರಜ್ಞರ ಜೊತೆ ಇರ್ತಾರೆ ಅವರು ಪ್ರಜ್ಞರಾಗ್ತಾರೆ, ಯಾರು ಮೂರ್ಖರ ಜೊತೆ ಇರ್ತಾರೆ ಅವರು ಮೂರ್ಖರಾಗ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದು ಒಂದು ಮಗುನ ದತ್ತು ತಗೊಂಡ್ರೆ ಆ ಮಗು ಕೊನೆಗೆ ಅವ್ರದೇ ಮಗ ಆಗಿಬಿಡುತ್ತೆ. ಕರೆಕ್ಟ್ ಅಲ್ವಾ? ಆ್ಯಂಡ್ ಆ ಮಗುಗೂ ಕೂಡ ಅದೇ ತನ್ನ ಕುಟುಂಬ ಅಂತ ಅನಿಸ್ಬಿಡುತ್ತೆ.
ಹಾಗೇನೆ ನಾವು ಎಲ್ಲಿರ್ತೀವಿ ನಮಗೆ ಗೊತ್ತಿಲ್ಲದೆ ನಾವು ಆ ಥರ ಆಗ್ಬಿಡ್ತೀವಿ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಾವು ಏನಾಗಬೇಕು ಅನ್ನೋ ನಿರ್ಧಾರ ಮೊದಲು ನಾವು ಗಟ್ಟಿಯಾಗಿ ಮಾಡಬೇಕು. ನಾವೇನಾಗಬೇಕು ಅಂತಿದ್ದೀವಿ ಅದರ ಸ್ಪಷ್ಟತೆ ನಮಗಿರಬೇಕು. ಆಗ ನಾವು ಆ ಥರದ ಒಂದು ಸಂಘದ ಜೊತೆ, ಆ ಥರದ ಒಂದು ಗ್ರೂಪ್ನ ಜೊತೆ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದಕ್ಕೊಂದು ತುಂಬ ಒಂದು ಗಟ್ಟಿಯಾಗಿರುವಂಥ ವಿಚಾರ ಏನಂದರೆ, ನಾವು ದುಡಿತಾ ಇರೋ ಸಂಸ್ಥೆ ಆಗಿರ್ಬೋದು, ಅಥವಾ ನಮ್ಮ ಜೊತೆಲಿರೋ ಜನಗಳಾಗಿರ್ಬೋದು, ನಮ್ಮ ಸೋದರರಾಗಿರ್ಬೋದು, ಅಥವಾ ನಮ್ಮ ಕೆಲವು ಟೈಮ್ ನಮ್ಮ ಕುಟುಂಬನೇ ಆಗಿರ್ಬೋದು, ನಮ್ಮನ್ನು ರೂಪಿಸ್ತಾ ಇಲ್ಲ ಅನ್ನೋದಾದರೆ ನಾವು ನಮ್ಮ ಬೆಳವಣಿಗೆಗೋಸ್ಕರ ಬೇರೆ ಜಾಗಕ್ಕೂ ಕೂಡ ಹೋಗಿ ಜೀವಿಸಬೇಕು. ಅಲ್ಲಿ ಸಾಧನೆ ಮಾಡೋಕ್ಕಾಗ್ತಿಲ್ಲ, ಬೇರೆ ಜಾಗಕ್ಕಾದರೂ ಹೋಗಿ ನೀವು ಸಾಧನೆ ಮಾಡಬೇಕು. ನಿಮ್ಮನ್ನು ಪ್ರೋತ್ಸಾಹ ಮಾಡುವಂಥ ಜಾಗದಲ್ಲಿ ನೀವು ಸಾಧನೆ ಮಾಡಬೇಕು. ಅಂದರೆ ಆ ಥರದ ಒಂದು ಗಟ್ಟಿ ನಿರ್ಧಾರವನ್ನು ಕೂಡ ನೀವು ತಗೋಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ಫೈನಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಸೀಡ್, ಆಯಿತಾ, ಒಂದು ಒಳ್ಳೆ ಗುಣಮಟ್ಟ ಇರುವಂತಹ ಮರದ ಬೀಜ, ಅಂದರೆ ಮರ ಬೆಳೆಯೋಕ್ಕೇನು ನಾವು ಬೀಜ ಹಾಕ್ತೀವಿ ಆ ಥರದ ಬೀಜವನ್ನು ನಾವು ಫಲವತ್ತಾದ ಭೂಮಿಗೆ ಆ ಬೀಜನ ಎಸೆದ್ರೆ ಅದೊಂದು ದೊಡ್ಡ ಮರ ಆಗುತ್ತೆ. ಅದೇ ಬೀಜನ ನಾವು ಡಸ್ಟ್ಬಿನ್ಗೆ ಹಾಕಿದ್ರೆ ಅದೇನೂ ಆಗಲ್ಲ. ಹಾಗೆ ನಾವು ಕೂಡ ಮರ ಆಗಿ ಬೆಳೆಯುವಂತಹ ಕ್ವಾಲಿಟಿ ಇರೋ ಅಂಶಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ನಾವು ಕಸದ ಬುಟ್ಟಿಲಿದ್ದೀವೋ ಅಥವಾ ಫಲವತ್ತಾದ ಭೂಮಿಯಲ್ಲಿದ್ದೀವೋ ಅನ್ನೋದನ್ನು ಯೋಚನೆ ಮಾಡಿ ಅಂತ. ಅದರ ಅರ್ಥ ನಾವು ಯಾರ ಜೊತೆಲಿದ್ದೀವಿ ಅನ್ನೋದನ್ನು ಯೋಚನೆ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಈಗ ನೀವು ಎಲ್ಲರೂ ಯೋಚನೆ ಮಾಡಬೇಕು, ನಾವು ನಮ್ಮ ಜೀವನದಲ್ಲಿ ಮೊದಲು ಏನಾಗಬೇಕು ಅಂತ ಇದ್ದೀವಿ. ಓಕೆ, ಸಾಮಾನ್ಯವಾಗಿ ಜೀವನ ಮಾಡಬೇಕಾ ಅಥವಾ ಎಕ್ಸ್ಟ್ರಾರ್ಡಿನರಿಯಾಗಿ ಜೀವನ ಮಾಡಬೇಕಾ? ಕನಸುಗಳನ್ನು ನಾವು ಫುಲ್ಫಿಲ್ ಮಾಡ್ಕೋಬೇಕಾ? ಸಾಧನೆ ಮಾಡಬೇಕಾ? ನಮ್ಮ ಟೈಮನ್ನು ನಾವು ಸದ್ಬಳಕೆ ಮಾಡ್ಕೊಬೇಕಾ? ಅದನ್ನು ಯೋಚನೆ ಮಾಡಿ ಆ ನಿರ್ಧಾರ ಮಾಡಿ, ಆ ನಿರ್ಧಾರಗಳನ್ನು ತಗೊಂಡು ಜೀವಿಸ್ತಾ ಇರುವಂತಹ ಎಷ್ಟೋ ಜನ ಈ ಪ್ರಪಂಚದಲ್ಲಿ ಇದ್ದಾರೆ. ಅಂಥ ವ್ಯಕ್ತಿಗಳನ್ನು ನಾವು ಭೇಟಿ ಮಾಡಬೇಕು ಅಂತ. ಸೊ ಈಗ ನಾವು ಯೋಚನೆ ಮಾಡೋಣ, ನಮ್ಮ ನಿರ್ಧಾರಗಳೇನು, ನಾವು ಯಾವ ಥರದ ಜನರ ಜೊತೆಲಿದ್ದೀವಿ. ಅವ್ರಿವ್ರ ಬಗ್ಗೆ ಮಾತಾಡೋರ ಜೊತೆ ನಾವಿದ್ದೀವಾ? ನಾವು ಮಾತಾಡದೇ ಇದ್ರೂ ಕೂಡ ಅವರ ಸಂಘದಲ್ಲಿ ನಾವು ಒಬ್ಬರು ಅಂತ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕಳ್ಳರ ಗುಂಪು ಎಲ್ಲೋ ಒಂದು ಕಡೆ ಹೋಗಿರುತ್ತೆ ಅಂದ್ಕೊಳ್ಳಿ, ಕಳ್ತನ ಆಗುತ್ತೆ. ಓಕೆ ಸರ್, ನಾನೇನು ಕದ್ದಿಲ್ಲ, ನನ್ನ ಫ್ರೆಂಡು ಸುಮ್ಮನೆ ಅವನ ಜೊತೆಲಿ ಬಂದೆ ಅಂದರೆ ನನ್ನನ್ನು ಬಿಟ್ಬಿಡ್ತಾರಾ? ನನ್ನನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಅಂದರೆ ಆ ಸಂಘದಲ್ಲಿ ಇದ್ದ ಮೇಲೆ ನಾನು ಹಾಗೇನೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಕುಡಿಯೋದಕ್ಕೆ ಒಂದು ಗ್ರೂಪ್ ಹೋಗುತ್ತೆ, ಅದ್ರಲ್ಲಿ ಯಾರೋ ಒಬ್ರು ಕುಡಿಯಲ್ಲ ಅಂದರೂ ಕೂಡ ನಾವೆಷ್ಟು ಡೌಟ್ಫುಲ್ಲಾಗಿ ಕೇಳ್ತೀವಿ, ನಿಜವಾಗ್ಲೂ ನೀನು ಕುಡಿಯೋಲ್ವಾ ಅಂತ. ಸೊ ಹಾಗೆ ನಾವು ಯಾರ ಜೊತೆ ಇದ್ದೀವಿ ಅನ್ನೋದು ನಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಫ್ರೆಂಡ್ಸ್ನ ನೋಡಿದ್ರೆ ಸಾಕು ನೀವು ಯಾರು ಅಂತ ಹೇಳ್ತೀವಿ ಅಂತ. ಸೊ ಈಗ ನಾವೆಲ್ಲರೂ ಯೋಚನೆ ಮಾಡೋಣ, ನಮ್ಮ ಜೀವನದ ನಿರ್ಧಾರಗಳೇನು, ನಮ್ಮ ಜೊತೆಲಿರುವಂತಹ ಸ್ನೇಹಿತರು ಯಾರು ಅಂತ. ಥ್ಯಾಂಕ್ ಯು.